ಹಾಯ್ ಎಲ್ಲರಿಗೂ ವೆಲ್ಕಮ್ ಟು ಮೈ ಕ್ಯೂಟ್ ಕಪಲ್ ಯೂಟ್ಯೂಬ್ ಚಾನಲ್. ಈಗ ಎದ್ದೀನ್ರಿ. ಈ ಸದ್ದ ಮುಖ ತೊಳ್ಕೊಂಡು ಚಹಾ ಮಾಡ್ಬೇಕ್ರಿ. ಬರ್ರಿ ಚಹಾ ಮಾಡೋಣ. ಚಹಾ ಕುಡ್ತೀನಿ. ಈ ಸದ್ದ ಫ್ರೆಶ್ ಅಪ್ ಆಗ್ತೀನಿ ಸ್ವಲ್ಪ. ನಮ್ಮ ಗಿಳಿಗಳಿಗೂ ಬೆಳಿಗ್ಗೆ ಎದ್ರಿ ನೋಡ್ರಿ ಎಷ್ಟು ಒದ್ರಕತ್ತಾವ ಅವನು. ಈಗ ಚಹಾ ಕುಡೋಣ ಬರ್ರಿ. ಬೆಳಿಗ್ಗೆ ಎದ್ದುಗಳೇನೆ ಖಾಲಿ ಹೊಟ್ಟೆಲಿ ಒಂದು ಗ್ಲಾಸ್ ನೀರು ಕುಡಿಬೇಕ್ರಿ. ದಿನನಿತ್ಯನೂ ಕುಡಿಬೇಕ್ರಿ. ಬೆಳಿಗ್ಗೆ ಎದ್ದುಗಳೇನೆ ಚಹಾ ಕುಡಿಯಲ್ರಿ. ಫಸ್ಟ್ ಒಂದು ಗ್ಲಾಸ್ ನೀರು ಕುಡಿತೀನಿ ರೀ. ನೀರು ಕುಡಿದಿಂದ ಚಹಾ ರೀ, ಮತ್ತು ಆಮೇಲೆ ನಾಷ್ಟ ರೀ. ನೀರು ಕುಡಿಯೋದ್ರಿಂದ ನಮಗೆ ಭಾಳ ಉಪಯೋಗಗಳದಾವ್ರಿ. ಬೆಳಿಗ್ಗೆ ನೀರು ಕುಡಿಬೇಕ್ರಿ ಯಾವಾಗಲೂ. ಎದ್ದು ಮನುಷ್ಯ ಆರೋಗ್ಯ ಇರ್ತದ್ರಿ ಯಾವಾಗಲೂ. ನಾನು ಹೇಳು ತೊಟ ಮುಂಜಾನೆ ಎದ್ದುಗಳೇ ಫೋನ್ ನೋಡ್ಕೋತ ಕುಂದಿರ್ತಾನ ನೋಡ್ರಿ ಒಬ್ಬ ನಮ್ಮ ಮನ್ಯಾಗ. ನೋಡ್ರಿ ಚಹಾ ಕುಡ್ತೀವ್ರಿ ಸದ್ ನಾವು. ನೋಡ್ರಿ ಇವತ್ತು ದೋಸೆ ಮಾಡ್ತೀನಿ ರೀ. ರಾತ್ರಿನೇ ಹಿಟ್ಟ ರುಬ್ಬಿಟ್ಟಿದ್ದೀನಿ ರೀ. ಇನ್ನೊಂದು ಸ್ವಲ್ಪ ಹೊತ್ತು ಬೇಕ್ರಿ. ಉಪ್ಪಂತರೂ ಭಾಳ ಚಂದ ಬಂದದ್ರಿ. ಈಗ ದೋಸೆ ಮಾಡ್ಬೇಕ್ರಿ. ಇವತ್ತು ನಾಷ್ಟಕ್ಕೆ ದೋಸೆನೇ ನೋಡ್ರಿ. ಈ ಸದ್ದ ಚಟ್ನಿಗೆಲ್ಲ ರೆಡಿ ಮಾಡ್ಕೋತೀನಿ ರೀ ನಾನು. ಚಟ್ನಿ ಕಾಯಿ ದೇವ್ರಿಗೆ ಹೊಡೆದಿದ್ದವ್ರಿ, ಅವೇ ತೊಗೊಂಡು ಚಟ್ನಿ ಮಾಡ್ತೀನಿ ರೀ ಈ ಸದ್ದ. ಆಮೇಲೆ ನಿನ್ನೆ ಚಿಕನ್ನ ಸಾಂಬಾರ ಮತ್ತು ಫ್ರೈ ಮಾಡಿದ್ದೀನಿ ರೀ. ಇನ್ನು ಅದನ್ನೂ ಐತ್ರಿ. ಅದು ಮತ್ತು ಚಟ್ನಿ ಎರಡೂ ಸೇರಿ ತಿಂದ್ರಾಯ್ತಂಥೇಳಿ ಇವತ್ತು ಅದಕ್ಕೆ ಬೇಕಂತಲೇ. ನನಗೆ ಚಿಕನ್ ಜೊತೆ ದೋಸೆ ಮತ್ತು ಇಡ್ಲಿ ತಿನ್ನೋಕೆ ಭಾಳ ಇಷ್ಟ ಆಗುತ್ತೆ ರೀ. ಅದಕ್ಕೆ ಹಾಕಿನಿ ರೀ ದೋಸೆಗೆ. ಕಾಯಿ ಎಲ್ಲ ಕಟ್ ಮಾಡ್ಕೊಂಡು ತೊಳ್ಕೊಂಡು ಇಟ್ಕೊಂಡಿನಿ ರೀ. ಕಾಯಿ ಚಟ್ನಿ ಮಾಡಾಗ ಹಸಿದೇ ಇರ್ಬೇಕು ನೋಡ್ರಿ, ಅಂದ್ರೆ ಚಟ್ನಿ ಚಲೋ ಆಗ್ತದ. ಕಾಯಿ ಎಲ್ಲ ಇದಕ್ಕೆ ಹಾಕ್ಕೊಂಡು ಬೇರೆಯವ್ರು ಹೆಂಗೆ ಚಟ್ನಿ ಮಾಡ್ತಾರೆ ನಂಗೆ ಗೊತ್ತಿಲ್ಲ ರೀ. ನಾನಂತೂ ಹಿಂಗೆ ಮಾಡ್ತೀನಿ ನೋಡ್ರಿ ಚಟ್ನಿ. ಕಾಯಿ ಹಾಕ್ಕೊಂಡು ಆಮೇಲೆ ಮೆಣಸಿನ್ಕಾಯಿ ಹಾಕ್ಕೋಬೇಕ್ರಿ. ಇವತ್ತು ಸ್ವಲ್ಪ ಮಳೆ ಬರೋ ವಾತಾವರಣ ಅದ್ರಿ ಹೊರಗೆ. ಈ ಸದ್ದ ಮಮ್ಮಿಯವ್ರು ಫೋನ್ ಮಾಡ್ಯಾರ ರೀ, ಆಚೆ ಕಡೆ ಹೋಗ್ಬೇಕು. ಆಮೇಲೆ ನೋಡ್ರಿ ಪುಟಾಣಿ ಹಾಕೋತೀನಿ ರೀ ನಾನು. ಕರೆಂಟ್ ಒಂದು ಹೊಡೀರಿ, ಸದ್ದ ಬರ್ತಾವೆ. ಬಂದ್ಗಳೇ ರುಬ್ತೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಇವೆಲ್ಲ ಹಾಕೊಂಡು ಫಸ್ಟ್ ರುಬ್ಕೊಂಡು ಆಮೇಲೆ ಸ್ವಲ್ಪ ನೀರು ಹಾಕಿ ರುಬ್ಕೋಬೇಕು ರೀ. ಒಂದು 4 ಕರಿಬೇವಿನ ಎಲೆ, ಆಮೇಲೆ ಬೆಳ್ಳುಳ್ಳಿ ಹಾಕೋಬೇಕ್ರಿ. ಮಸ್ತ್ ಆಗ್ತದ್ರಿ. ಒಂದ್ಸತಿ ಟ್ರೈ ಮಾಡಿ ನೋಡ್ರಿ. ಚಟ್ನಿ ರುಬ್ಕೊಂಬಂದೀನಿ. ಈ ಸದ್ದ ಮನು ಹೊರಗೆ ಹೊಂಟಾನ್ರಿ. ದೋಸೆ ಹಾಕಿ ಕೊಡ್ಬೇಕ್ರಿ ಅವನಿಗೆ. ದೋಸೆ ಇಟ್ಟಿನಿ ರೀ ಹಂಚಿನ ಕಾಯಕ್ಕೆ. ನೋಡ್ರಿ ದೋಸೆ ಹಾಕ್ಕೊಂಬರ್ರಿ. ದೋಸೆ ಮಾಡೀನಿ, ಕೊಡಂಬರ್ರಿ ಮನುಗ. ಕೈಯಾಗ ಹಿಡ್ಕೊಂಡು ತಿನ್ಬೇಕು ನೀನು. ಅಲ್ಲಿ ಇದು ಬಕೆಟಿನ ಚಟ್ನಿ ಉಪ್ಪತ್ತೆ ಇಲ್ಲ ನೋಡು. ಚಿಕನ್ ಸಾರು ಅದು ಹಾಕ್ಕೊಡ್ಲೇನು? ದೋಸೆ ಏನಂದು ಹಾಕ್ಲಿ? ನೋಡ್ರಿ ನಾಷ್ಟ ಮಾಡಿ ಹೊರಗೋದ. ಈ ಸದ್ದ ನಾನು ನಾಷ್ಟ ಮಾಡೋಕೆ ತಂದೀನಿ ರೀ ಹೊರಗೆ. ಟಿವಿ ನೋಡ್ಕೋತ ನಾಷ್ಟ ಮಾಡ್ತೀನಿ ರೀ. ಈಗ ನಾನು ನಾಷ್ಟ ಮಾಡ್ತೀನಿ ರೀ, ನೀವು ನಾಷ್ಟ ಮಾಡಿರಿ. ಹೊಟ್ಟೆ ತುಂಬ್ತದ್ರಿ. ನೋಡ್ರಿ ದೋಸೆ ಚಟ್ನಿ ಮಾಡೀನಿ. ಮತ್ತು ಬಂದು ತಿಂತೀನಿ ಅಂತ ಹೇಳಿ ಹೋಗ್ಯಾನ್ರಿ ಮನು. ಈಗ 2 ದೋಸೆ ತಿಂದೋಗ್ಯಾನ. ಬಂದಿನ ತಿಂತೀನಿ ಅಂದ. ನೋಡ್ರಿ ಕಡಕ್ ದೋಸೆ ಹಾಕಕತ್ತಿದ್ದೆ. ಸ್ವಲ್ಪ ಭಾಳ ಹೊತ್ತನೇ ಬೇಕು ರೀ ಆಗ್ಬೇಕಂದ್ರೆ. ಈ ಥರ ಆತಾವ ನೋಡ್ರಿ. ಭಾಳ ನೈಸ್ ಆತಾವ್ರಿ. ಮನು ಕಡಕ್ನೇ ಬೇಕಂತ ಕಡಕ್ ಹಾಕಿ ಕೊಡಕತ್ತೀನಿ ರೀ. ಅಗಳೇನೆ ತಿಂದೋಗ್ಯಾನ ರೀ. ಮತ್ತೆ ಈ ಸದ್ ಮತ್ತೆ ತಿಂತೀನಿ ಅಂದ, ಅದಕ್ಕೆ ಕಡಕ್ ಹಾಕಿ ಕೊಡಕತ್ತೀನಿ ರೀ. ನೋಡ್ರಿ 11 ಜೋಡ ಬಟ್ಟೆ ತೊಗೊಂಡಾನ. ಹಿಡ್ಸೊಂಬರಕ್ಕೆ ಹೊಂಟಾನ ಈ ಸದ್ದ. ನಾವು 1-2 ಜೋಡಿ ತೊಂದ್ರಿ. 5 ಟೀ ಶರ್ಟ, 2 ಜೀನ್ಸ್ ಪ್ಯಾಂಟ, 3 ನೈಟ್ ಪ್ಯಾಂಟ, 1 ಶರ್ಟ ತೊಗೊಂಡು ಹೊಂಟಾನ. ಬಂದು ನೋಡ್ರಿ. ಈಗ ಏನೇನದು ಹಿಡಿಸ್ಬೇಡ. ಹಿಡಿಸ್ಬೇಡ ಸಟ್ಟ.
ನೋಡ್ರಿ ಮನೆ ಕ್ಲೀನ್ ಮಾಡಕತ್ತೀನಿ. ಮನೆ ನೋಡ್ರಿ ಹೆಂಗೆ ಮಾಡೀನಿ. ಒಟ್ಟು ಇಷ್ಟು ಮಾಡೀನಿ ಗಲೀಜು. ನಾನೇ ಎಲ್ಲ ಕಿತ್ತು ಹಾಕ್ಬಿಟ್ಟೀನಿ ರೀ ಕ್ಲೀನ್ ಮಾಡ್ಬೇಕಂತ ಹೇಳಿ. ನೋಡ್ರಿ ಹಿಂಗಿದ್ದು ಮನೆ ಹೆಂಗೆ ಕ್ಲೀನ್ ಮಾಡ್ತೀನಿ ಅಂತ ಆಮೇಲೆ ತೋರಿಸ್ತೀನಿ ರೀ ನಿಮ್ಗೆ. ನೋಡ್ರಿ ಹಾಗೆ ಮನೆ ಕ್ಲೀನ್ ಮಾಡ್ಕೊತಾನೆ ಪಲಾವ್ ಮಾಡಕತ್ತೀನಿ ರೀ. ಬೆಳಿಗ್ಗೆ ದೋಸೆ ತಿಂದೀವ್ರಿ, ಈಗ ಪಲಾವ್ ಮಾಡಕತ್ತೀನಿ ರೀ. ಆಮೇಲೆ ಚಿಕನ್ ಸಾಂಬಾರ್ನು ಐತ್ರಿ. ಆಮೇಲೆ ಸ್ವಲ್ಪ ಇದು ಪಲಾವ್ ಮಾಡಿಂದ ಪಾತ್ರೆ ತಿಕ್ಕಿಟ್ರ ನೋಡ್ರಿ ಪಲಾವ್ ಒಂದು ಮಾಡಿ ಇದೆಲ್ಲ ನೀಟಾಗಿ ಕಸ ಹುಡುಗಿ ಆಮೇಲೆ ಪಾತ್ರೆಗಳು ತಿಕ್ಕಿ ಹೊರಗಡೆ ಬಟ್ಟೆ ಇಟ್ಟೀನಿ ರೀ. ಬಟ್ಟೆ ಒಂದು ಸ್ವಲ್ಪ ಮಡಚಿಟ್ಬಿಟ್ರೆ ಆಯ್ತು ಸರ್. ಎಲ್ಲ ಇವತ್ತಿನ ಕೆಲಸ ಮುಗೀತ್ರಿ. ಅವನು ಇದ್ರೆ ಸ್ವಲ್ಪ ಹೆಲ್ಪ್ ಮಾಡ್ತಾನೆ ರೀ. ಅಂದ್ರೆ ಮಾಡ್ಯಾನ್ರಿ ಬೆಳಿಗ್ಗೆನೆ ಎಲ್ಲ ಸ್ವಲ್ಪ ಪಲಾವ್ ಮಾಡೋದು ಮುಗೀತ್ರಿ. ಈಗ ಗ್ಯಾಸಿನ ಗಟ್ಟಿ ಎಲ್ಲ ಕ್ಲೀನ್ ಮಾಡ್ಕೊಂಡೀನಿ ರೀ. ಆಮೇಲೆ ಗ್ಯಾಸ್ನು ಒರೆಸ್ಕೊಂಡೀನಿ ರೀ. ಗ್ಯಾಸ್ ಒರೆಸ್ಕೊಂಡು ಎಲ್ಲ ಕಸ ಗುಡಿಸ್ಕೊಂಡು ತುಂಬಿಟ್ಟಿದ್ದೀನಿ ರೀ. ಅದನ್ನು ಒಂದು ಚೀಲ ಆಗ್ಯದ್ರಿ ಕಸ ಅದು. ಆಮೇಲೆ ಲಾಸ್ಟಿಗೆ ಉಳಿದಿದ್ದು ಪಾತ್ರೆ ರೀ. ಎಲ್ಲ ಪಾತ್ರೆನ ಕ್ಲೀನಾಗಿ ತೊಳೆದೀನಿ ರೀ. ನೋಡ್ರಿ ಹೆಂಗೆ ಕ್ಲೀನ್ ಮಾಡೀನಿ ಅಂಥೇಳಿ. ಎಲ್ಲ ಪಾತ್ರೆ ತಿಕ್ಕಿ ನೋಡ್ರಿ ಕಸ ಒಂದು ಚೀಲ ಆಯ್ತು ರೀ ಮನೆ ಎಲ್ಲ ಕ್ಲೀನ್ ಮಾಡೋಕೆ. ಪಾತ್ರೆ ತೊಳೆದಿಟ್ಟಿನಿ ರೀ. ಪಲಾವ್ ಮಾಡಿದೆ. ಆಮೇಲೆ ಎಲ್ಲ ಸಿಂಕ್ ತೊಳ್ಕೊಂಡು ಗ್ಯಾಸಿನ ಕಟ್ಟೆ ಎಲ್ಲ ಒರೆಸ್ಕೊಂಡು ಈ ಮನೆ ಅಂತೂ ಕ್ಲೀನ್ ಆಯ್ತು ರೀ. ಇನ್ನು ಈ ಮನೆ ಆದ್ರಿ ನೆಕ್ಸ್ಟ್ ಈ ಮನೆ 2 ಕುರ್ಚಿ ತುಂಬ ಇದು ತುಂಬಿಟ್ಟಿನಿ ರೀ. ಬಟ್ಟೆ ಇವೆಲ್ಲ ಮಡಚಿಟ್ಟು ಮುಗೀತು ನೋಡ್ರಿ ಕೆಲಸ. ನೋಡ್ರಿ ಮನು ಈಗ ಹೋಗಿ ರೇಷನ್ ತೊಗೊಂಬಂದಾನ ರೀ. ಎಲ್ಲ ಥರದ್ದು ಮಸಾಲೆ ತೊಗೊಂಬಂದ ನೋಡ್ರಿ. ಇನ್ನು ನನಗೆ ಗೊತ್ತಾಗಲ್ರಿ, ಅವನಿಗೆ ಭಾಳ ಗೊತ್ತಾಗತ್ತೆ ರೀ. ಎಲ್ಲನೂ ತೊಗೊಂಡ್ಬರ್ತಾನೆ ರೀ ಅವ್ನು ರೇಷನ್. ನಾನೇ ಒಂದೊಂದು ನೆನ್ಪು ಹಾಕ್ತೀನಿ ರೀ. ಆದ್ರೆ ಅವ್ನು ಒಟ್ಟ ನೆನ್ಪು ಹರಿದಿಲ್ಲ ರೀ. ಒಟ್ಟು ತೊಗೊಂಡ್ಬರ್ತಾನೆ ರೀ. ಈಗ ನೋಡ್ರಿ ರೇಷನ್ ಹಾಕಿಡ್ಬೇಕ್ರಿ. ಎಲ್ಲ ಈ ಸದ್ದ ರೇಷನ್ ಹಾಕಿಡ್ತೀನಿ ರೀ. ಬೆಳಗ್ಗೆಯಿಂದ ಇಲ್ಲಿವರೆಗೂ ಮಾಡಿರೋ ಲಾಗ್ ನಿಮಗೆ ಇಷ್ಟ ಆಗ್ಯದ ಅಂತ ಅನ್ಕೋತೀನಿ ರೀ. ಈ ಸದ್ದ ಚಹಾ ಮಾಡ್ಕೊಂಡು ಕುಡಿಬೇಕ್ರಿ. ಹೋಗಿ ಹಾಲಂತೂ ತಂದಿಟ್ಟಾನ್ರಿ ಮನು. ಸ್ವಲ್ಪ ಕಾಫಿ ತರಿಸ್ಬೇಕ್ರಿ. ಕಾಫಿ ಕುಡಿಯೋಂಗೈತಿ, ಕಾಫಿ ಕುಡಿತೀನಿ ಈ ಸದ್ದ ನಾನು. ನೀವು ಚಹಾ ಕುಡೀರಿ. ಈ ಲಾಗ್ ನಿಮಗೆ ಇಷ್ಟ ಆದ್ರೆ ನಮ್ಮ ಚಾನಲ್ನ ಲೈಕ್, ಶೇರ್, ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಆಗೋದು ಮರಿಬೇಡ್ರಿ. ಎಲ್ಲರಿಗೂ ಬಾಯ್.